ಯಾವಾಗಲಾದರೂ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಟ್ರೈ ಮಾಡಿರಿ. ಎಣ್ಣೆಲಿ ಕರೆದಿದ್ದಲ್ಲ, ಆರೋಗ್ಯಕ್ಕೆ ಕೆಟ್ಟದ್ದು ಅಲ್ಲ. 5 ನಿಮಿಷನಾಗ ಪಟ್ ಅಂತ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಕೇವಲ ಬ್ರೆಡ್ಡು ಮತ್ತು ಮೊಟ್ಟೆ ಇದ್ದರೆ ಸಾಕು. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಆಮ್ಲೆಟ್ ಬ್ರೆಡ್ ರೆಸಿಪಿ ತೋರಿಸ್ತೀನಿ. ಬರ್ರಿ ವಿಡಿಯೋ ಶುರು ಮಾಡೋಣಂತ. ಮೊದಲನೇದಾಗಿ ಏನೇನು ಬೇಕೋ ಅದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಮೊಟ್ಟೆ ಬೇಕಾಗ್ತದ, ಮೊಟ್ಟೆ ಇಟ್ಕೊಂಡೀನಿ. ಮತ್ತು 1-2-3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡ್ಬಿಡ್ರಿ. ಈಗ ಆಮ್ಲೆಟ್ಗೆ ಮೊಟ್ಟೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಬ್ರೆಡ್ಗೆ 1 ಮೊಟ್ಟೆ ಹಾಕಿದರೆ ಸಾಕಾಗ್ತದ. ಮೊಟ್ಟೆನ ಹೊಡೆದು ಒಂದು ಬೌಲ್ನ ಹಾಕ್ಕೊಂಡೀನಿ. ಅದ್ರಾಗ ಸಣ್ಣಗೆ ಹೆಚ್ಚಿಟ್ಟಿದ್ದು ಈರುಳ್ಳಿ ಹಾಕ್ಕೊಂಡೀನಿ. ಖಾರ, ಉಪ್ಪು, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಹಸಿ ಕೊತ್ತಂಬರಿ, ಇದನ್ನೆಲ್ಲನೂ ಹಾಕಿಬಿಟ್ಟು ಚಲೋ ಹೊತ್ನ್ಯಾಗ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ, ರುಚಿಗೆ ಅನುಗುಣವಾಗಿ. ಒಬ್ರೊಬ್ರು ಜಾಸ್ತಿ ತಿಂತಿರ್ತಾರೆ, ಒಬ್ರೊಬ್ರು ಕಡಿಮೆ ತಿಂತಿರ್ತಾರೆ. ಹಾಗಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೋರಿ. ಈಗ ನಾನು ಮೊಟ್ಟೆ ಮಸಾಲ ರೆಡಿ ಮಾಡ್ಕೊಂಡೀನಿ. ಈಗ ಒಲೆ ಮೇಲೆ ತವಾ ಇಟ್ಕೊಂಡು ಅದಕ್ಕೆ ತವಾಕಾಯಿ ಎಣ್ಣೆ ಹಚ್ಕೊಳಕತ್ತೀನಿ. ಈ ಥರ ನಾನ್ ಸ್ಟಿಕ್ ಇದ್ರೆ ಚಲೋ, ಎಲ್ಲಿ ಅಂಟ್ಕೊಳ್ಳಂಗಿಲ್ಲ. ಇಲ್ಲಾಂದ್ರೆ ಕಬ್ಬಿಣದ ಹಂಚಿನ ಮೇಲೂ ಮಾಡ್ಕೋಬೋದು. ಈಗ ಮೊದಲ ಬ್ರೆಡ್ನ ರೋಸ್ಟ್ ಮಾಡ್ಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರಾಗ 2 ಕಡೆ ಸರಿಯಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಥರ ಕಲರ್ ಬರಬೇಕು, ಗೋಲ್ಡ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದಮೇಲೆ ಬ್ರೆಡ್ ತೊಗೋಬೇಕು. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮ್ಲೆಟ್ ಹಾಕೋಬೇಕು. ನೋಡಿ, ನಾನು ಸ್ವಲ್ಪ ಎಣ್ಣೆ ಹಚ್ಕೊಳಕತ್ತೀನಿ. ನಾನು ಆಮ್ಲೆಟ್ನ ಹಾಕ್ಕೊಂಡು ಬಿಡೋಣ. ನಾನಿಲ್ಲಿ ಜಾಸ್ತಿ ಎಣ್ಣೆ ಯೂಸ್ ಮಾಡೇ ಇಲ್ಲ, ನೋಡ್ತಿರ್ಬೋದು ನೀವು. ಡಯಟ್ ಮಾಡ್ತೀನಿ ಅನ್ನೋರಿದ್ರೆ ಅಂಥವ್ರು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಯಾಕಂದರೆ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗಂಗಿಲ್ಲ ಮತ್ತು ಯಾವುದು ಎಣ್ಣೆಗೂ ಕೊಡ್ದಿಲ್ಲ. ಅವ್ರಿಗೆ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು. ಈಗ ಆಮ್ಲೆಟ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈ ಥರ ಬ್ರೆಡ್ ಯಾವ ಥರ ಹಾಕತ್ತೀನಿ ನೋಡ್ರಿ, ಅದೇ ಥರ ಹಾಕಬೇಕು. ಒಂದು ಕಡೆ ಸ್ವಲ್ಪ ಆಮ್ಲೆಟ್ದಾಗ ಡಿಪ್ ಮಾಡಿಬಿಟ್ಟು ಇನ್ನೊಂದು ಕಡೆ ತಿರುಗಿ ಹಾಕೋಬೇಕು. ಆಗ ಅದು ಸ್ವಲ್ಪ ತೇವಾಂಶ ಇರೋದ್ರಿಂದ ನಾವು ಈ ಥರ ಮಡಚಿದಾಗ ಕರೆಕ್ಟಾಗಿ ಅಂಟ್ಕೊಂಡ್ಬಿಡ್ತದೆ. ಇಲ್ಲ ಅಂದ್ರೆ ಬ್ರೆಡ್ ನಾವು ಹಿಂಗೆ ಒಂದೇ ಕಡೆ ಇಟ್ಬಿಟ್ವಿ ಅಂದ್ರೆ ಅದು ಕರೆಕ್ಟಾಗಿ ಹಿಂಗೆ ಕ್ಲೋಸ್ ಆಗಂಗಿಲ್ಲ. ಅದಕ್ಕೆ ಒಂದು ಕಡೆ ಡಿಪ್ ಮಾಡಿ ಇನ್ನೊಂದು ಕಡೆ ತಿರುಗಿ ಹಾಕೋರಿ. ಈಗ ನೋಡಿರಿ, ಸ್ವಲ್ಪ ಎಲ್ಲ ಮೊಟ್ಟೆ ಬೆಂದ ಮೇಲೆ ಈ ಥರ ಮಡ್ಚ್ಕೋಬೇಕು. ಇಲ್ಲಾಂದ್ರೆ ಹಸಿಯಾಗಿ ಹಾಗೆ ಮಾಡ್ಕೊಂಡಿದ್ವಿ ಅಂದ್ರೆ ಅದು ಸರಿಯಾಗಿ ಬೆಂದಿರಂಗಿಲ್ಲ. ಆಮೇಲೆ ಸ್ವಲ್ಪ ತಿರುಗಿ ಹಾಕಿಬಿಟ್ರೆ ಈ ಕಡೆನೂ ಸರಿಯಾಗಿ ಬೇಯ್ತದೆ. ಸಣ್ಣ ಉರಿ ಇಟ್ಕೊಂಡು ಮೀಡಿಯಮ್ ಆಗಿ ಇಟ್ಕೊಂಡು 2 ಕಡೆನೂ ಸರಿಯಾಗಿ ಬೇಯಿಸ್ಬೇಕು. ಎಲ್ಲ ಸರಿಯಾಗಿ ಬೆಂದ ಮ್ಯಾಗ ಈ ಥರ ಮಧ್ಯದಾಗ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಚಾಕುದಿಂದನೂ ಈ ಥರ ಚಮಚ ಇದ್ದರೆ ಚಮಚದಿಂದನೂ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನಾ ಕಟ್ ಮಾಡ್ಕೊಂಡೀನಿ ನೋಡಿರಿ. ಆ ಥರ ಕಟ್ ಮಾಡ್ಕೊಂಡಾಗ ಶೇಪ್ನು ಚೆನ್ನಾಗಿರ್ತೈತಿ, ಸಮೋಸ ಶೇಪ್ ಥರ, ಮತ್ತು ತಿನ್ನೋಕ್ಕೂ ಈಸಿ ಆಗ್ತೈತಿ. ನಾ ಇಲ್ಲಿ ಟೊಮೆಟೊ ಕೆಚಪ್ ಜೊತೆ ಇದನ್ನು ಸರ್ವ್ ಮಾಡತ್ತೀನಿ. ನೀವು ಸಾಸು, ಟೊಮೆಟೊ ಸಾಸ್ ಅಥವಾ ಕೆಚಪ್ನಿಂದ ಸರ್ವ್ ಮಾಡ್ಕೋಬೋದು. ಮಸ್ತಾಗಿರ್ತೈತೆ ರೀ ಸ್ನ್ಯಾಕ್ಸ್ ಮಾತ್ರ. ಹೊರಗೆ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡಿ ಅನ್ಹೆಲ್ದಿ ಆಗಿರೋದು ಎಂತಿಂಥ ಎಣ್ಣೆದಾಗ ಮಾಡಿರ್ತಾರೋ ಏನೋ ಅಂತಂದೆಲ್ಲ ತಿನ್ನೋದಕ್ಕಿಂತ ಮನ್ಯಾಗ ಆರಾಮಾಗಿ 5 ನಿಮಿಷನಾಗ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಆರೋಗ್ಯಕ್ಕೂ ಕೆಟ್ಟದ್ದಿರಂಗಿಲ್ಲ, ಮಕ್ಕಳಿಗೂ ಆರಾಮಾಗಿ ಕೊಟ್ಕೋಬೋದು. ಯೋಚನೆ ಇಲ್ಲ ಕೊಡಬೇಕೋ ಬೇಡೋ ಅಂತ. ಅಷ್ಟೇ ಸ್ವಲ್ಪ ಟೊಮೆಟೊ ಕೆಚಪ್ನ ಕಡಿಮೆ ಕೊಟ್ರೆ ಒಳ್ಳೆಯದು. ಸಣ್ಣ ಮಕ್ಕಳಿಗೆ ಕೊಡೋದಾದ್ರೆ ಖಾರನ ಸ್ವಲ್ಪ ಹಾಕಿ ಕೊಟ್ರೆ, ಇಲ್ಲಾಂದ್ರೆ ಖಾರ ಹಾಕದೆ ಬರೀ ಉಪ್ಪು ಮಸಾಲೆಗಳನ್ನ ಹಾಕಿಬಿಟ್ಟು ಕೊಡ್ಬೋದು. ನನ್ನ ಮಗನ ಮುಖದ ಮೇಲೆ ಖುಷಿ ನೋಡ್ರಿ, ಎಷ್ಟು ಖುಷಿಯಿಂದ ತೊಗೊಂಡು ಹೋದ ತಿನ್ನೋಕೆ. ಅವ್ರ ಪಪ್ಪನಂತಕ್ಕೆ ಹೋಗಿ ಕುಂತು ತಿಂತಾನೆ, ಒಬ್ಬನೇ ತಿನ್ನಂಗಿಲ್ಲ. ಅದೇ ಥರನ ಇಲ್ಲಿ ಇನ್ನೊಂದು ಹಾಕ್ಕೊಂಡೀನಿ. ಇದೇ ಥರ ಎಲ್ರಿಗೂ 2 ಮಾಡ್ಕೊಂಡ್ರೆ 2 ತಿಂದ್ಬಿಟ್ರಂತೂ ಹೊಟ್ಟೆನೇ ತುಂಬಿಡ್ತೈತಿ. ಮುಂಜಾನೆ ಏನಾದರೂ ಬ್ರೇಕ್ಫಾಸ್ಟಿಗೆ ಭಾಳ ಸಿಂಪಲ್ಲಾಗಿ ಹಗೂರವಾಗಿ ತಿನ್ನಬೇಕು ಅನಿಸಿತ್ತಂದ್ರೂ ಆರಾಮಾಗಿ ಮಾಡ್ಕೊಂಡು ತಿನ್ನಿರಿ. ಟೈಮ್ ಇಲ್ಲ ಅಂದಾಗೂ ಭಾಳ ಹೆಲ್ಪ್ ಆಗ್ತದೆ. ಇದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿರಿ. ಹೊರಗೆ ಹೋಗಿ ಸಮೋಸ, ಕಚೋರಿ ಅಂಥದ್ದು ಇಂಥದ್ದು ಖರೀದಿ ತಿನ್ನೋದಕ್ಕಿಂತ ಇದು ಭಾಳ ಬೆಸ್ಟ್ ಆಪ್ಷನ್ನ. ನೋಡಿರಿ, ನೀವು ಟ್ರೈ ಮಾಡಿರಿ, ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ.
ಒಳ್ಳೆ ಯೂಸ್ಫುಲ್ ಆಗಿರೋ ವಿಡಿಯೋಗಳನ್ನೇ ನನ್ನ ಚಾನಲ್ದಾಗ ನಾನು ಅಪ್ಲೋಡ್ ಮಾಡ್ತಿರ್ತೀನಿ, ನಿಮಗೂ ಯೂಸ್ ಆಗ್ತಾವೆ. ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ. ಮತ್ತು ಯಾರಾಗಿಲ್ವೋ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊತಾ ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ಧನ್ಯವಾದ. ಅಂದುಕೊಂಡ ಹಾಗೆ ಬದುಕುವುದಲ್ಲ ಜೀವನ, ಹೊಂದಿಕೊಂಡು ಬದುಕುವುದೇ ಜೀವನ. ಭರವಸೆಯೇ ಬದುಕು, ಬಂದಂತೆ ಬದುಕು. ಸರಳ ಜೀವನ ಸುಖಿ ಜೀವನ. ಎಲ್ಲರ ದಿನ ಸಂತೋಷವಾಗಿರಲಿ. ಎಲ್ಲರಿಗೂ ಬಾಯ್.